ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಇ ಐ ಒ ಯು ಈ ಲೆಟರ್ನ ಶಾರ್ಟ್ ಸೌಂಡ್ಗಳಿಗೆ ವರ್ಡ್ಸ್ ಮಾಡೋದನ್ನು ಕಲಿಯೋಣ. ಹಾಗೆ ಆ ವರ್ಡ್ಸ್ಗೆ IPA ಹೇಗೆ ಬರೆಯೋದು ಅದನ್ನು ನೋಡೋಣ. ಇದಕ್ಕೆ ಬೇಕಾದ ಪ್ರಿಕಾಷನ್ಸನ್ನು ಕೂಡ ತೆಗೆದುಕೊಳ್ಳೋಣ. ಸೊ ಹೀಗಿರೋ ವರ್ಡ್ಸನ್ನು ಏನು ಮಾಡಬೇಕು ನಾನು ಒಂದ್ಸಲ ಅಲ್ಲಿರೋ ವರ್ಡ್ಸನ್ನು ಓದ್ತೀನಿ. ಆಮೇಲೆ ಅದನ್ನು ಮಕ್ಕಳಿಗೆ ಅವಾಗವಾಗೆ ಮತ್ತೆ ಮತ್ತೆ ವಿಡಿಯೋನ ರಿಪೀಟ್ ಮಾಡಿ ಕೇಳಿಸಿ. ಯಾಕಷ್ಟೊಂದು ಸಲ ರಿಪಿಟೇಷನ್ ಬೇಕು ಅಂತೀರಾ? 2 ಕಾರಣಕ್ಕೆ. ಮೊದಲನೇದು, ನಮಗೆ ಇವಾಗ ವಾಯ್ಸ್ಲೆಸ್ ಸೌಂಡ್ಸ್ ಇರುತ್ತೆ. ಇವಾಗ ಠೆನ್, ಭಿನ್. ನಮಗೆ ಈ ಲೆಟರ್ ಗೊತ್ತು, ಠ ಡ ಸೌಂಡ್ ಅಲ್ವಾ? ಹಾಗೆ ಫ ಬ, ಮತ್ತಿನ್ನೊಂದು ಖ ಗ. ಇವು 3 ಪೇರ್ ಆಫ್ ವರ್ಡ್ಸು. ಆದರೆ ಇದರದೊಂದು ವಿಶೇಷತೆ ಇದೆ ಅಂತ ಹೇಳಿದ್ದೆ ಹಿಂದಿನ ವಿಡಿಯೋದಲ್ಲಿ. ಇದು ಸ್ಟಾಪ್ ಕಾನ್ಸನೆಂಟ್ಸ್. ಸ್ಟಾಪ್ ಕಾನ್ಸನೆಂಟ್ಸ್ ಅಂದರೆ ಬ್ರೆತ್ತನ್ನು ಸ್ಟಾಪ್ ಮಾಡಿಬಿಡ್ತೀವಿ. ಇದನ್ನು ಪ್ರೊಲಾಂಗ್ ಮಾಡೋಕ್ಕಾಗೋದಿಲ್ಲ. ಹಾಗೆಯೇ ಈ ಲೆಟರ್ಸು ಎಂಡಲ್ಲಿ ಬಂದಾಗ ವರ್ಡಲ್ಲಿ ಅದನ್ನು ಹೆಲ್ಡ್ ಕಾನ್ಸನೆಂಟ್ ಮಾಡ್ತೀವಿ ಸಾಮಾನ್ಯವಾಗಿ. ಯಾಕೆ ಅದನ್ನು ನೋಡೋಣ ಈಗ. ಕ್ಯಾಟ್ ಅಂದರೂ ತಪ್ಪೇನಲ್ಲ, ಕ್ಯಾಟ್ ಅಂದರೂ ತಪ್ಪಲ್ಲ. ಕ್ಯಾಟ್ ಅಂದರೆ ನಾನು ಪೂರ್ತಿ ಟೀನ ರಿಲೀಸ್ ಮಾಡ್ತಾ ಇದ್ದೀನಿ. ಕ್ಯಾಟ್ ಅಂದರೆ ಹೆಲ್ಡ್ ಕಾನ್ಸನೆಂಟ್ ಮಾಡ್ತಾ ಇದ್ದೀನಿ, ಅಂದರೆ ಟಿ ಸೌಂಡನ್ನು ಕ್ಯಾಟ್ ಅಂದರೆ ನಾಲ್ಗೆನ ಅಲ್ಲೇ ಹಿಡಿತಾ ಇದ್ದೀನಿ. ರ್ಯಾಟ್, ಇದು ಅಷ್ಟೇ, ಠ ರಿಲೀಸ್ ಮಾಡಿದೆ ಅಥವಾ ರ್ಯಾಟ್ ಅನ್ಬಹುದು. ಆ್ಯಂಡ್ ಸ್ಟಾಪ್ ಮಾಡಿದ್ದೀನಿ, ಅದನ್ನೇ ಆ್ಯಂಡ್ ರಿಲೀಸ್ ಮಾಡ್ಬೋದು. ಆರ್ ಇದು ಎಂಡಲ್ಲಿ ಪ್ರೊಲಾಂಗಬಲ್ ಇದೆ. ಹಾಗೆ ರನ್ನಿಂಗ್ ರಿಲೀಸ್ ಮಾಡಿದ್ದೀನಿ, ರನ್ನಿಂಗ್ ಸ್ಟಾಪ್ ಮಾಡಿದ್ದೀನಿ. ಈಗ ಕ್ಯಾಟ್ ಆ್ಯಂಡ್ ರ್ಯಾಟ್ ಆರ್ ರನ್ನಿಂಗ್ ಹೀಗಂದ್ರೆ ಹೇಗಿರುತ್ತೆ? ಅಲ್ಲಲ್ಲೇ ಒಂದೊಂದು ವರ್ಡನ್ನು ತೆಗೆದು ಪೀಸ್ ಮಾಡಿ ಎಸ್ದಾಗಿರುತ್ತಲ್ವಾ, ಕಿವಿಗೆ ಹೋಗಿ ಅಪ್ಪಳಿಸುತ್ತೆ ಅದು ಸೌಂಡ್ಗಳು. ಸೊ ನಮಗೆ ವಾಕ್ಯಗಳಲ್ಲಿ ಕಂಟಿನ್ಯೂಸ್ ಇದ್ದಾಗ ಅಂದರೆ ಫ್ಲೋ ಬರುತ್ತೆ. ಆ ಫ್ಲೋ ಬರಬೇಕಾದ್ರೆ ನಾವು ಅದನ್ನು ಜಾಯಿನ್ ಮಾಡ್ಕೊಳ್ತಾ ಹೋಗಬೇಕು. ಹೇಗೆ ಜಾಯಿನ್ ಮಾಡೋದು? ಇದನ್ನು ಅಂದ್ಬಿಟ್ಟು ಆಮೇಲೆ ತಗೊಳ್ಬೇಕಾದ್ರೆ ಕಷ್ಟ ಆಗುತ್ತಲ್ವಾ. ಆದ್ದರಿಂದ ಈ ಠ ಸೌಂಡನ್ನು ಸ್ಟಾಪ್ ಮಾಡ್ಕೋತೀವಿ. ಸೊ ಹಾಗಾಗಿ ಇದನ್ನು ಸ್ಟಾಪ್ ಕಾನ್ಸನೆಂಟನ್ನು ಇಲ್ಲಿ ನಾವು ಚೆನ್ನಾಗಿ ಬಳಸಬಹುದು. ಹಾಗಾಗಿ ನಾನು ಪ್ರಾಕ್ಟೀಸ್ ಕೊಡುವಾಗಲೇ ನಿಮಗೆ ಇಲ್ಲಿ ಸ್ಟಾಪ್ ಕಾನ್ಸನೆಂಟ್ ಇದ್ದರೆ ಸ್ಟಾಪ್ ಮಾಡೋಕ್ಕೆ ಹೇಳ್ತೀನಿ. ಯಾವಾಗ ಸ್ಟಾಪ್ ಮಾಡಬೇಕು, ಯಾವಾಗ ಪ್ರೊಲಾಂಗ್ ಆಗಬೇಕು ಮುಂದೆ ಹೇಳ್ಕೊಟ್ರು ಇಲ್ಲಿ ಒಂದು ಕ್ಲೂ ಕೊಡ್ತೀನಿ ನೋಡಿ. 2 ಥರ ಓದ್ತೀನಿ. ಒಂದ್ಸಲ ರಿಲೀಸ್ ಮಾಡಿ ಓದ್ತೀನಿ ಫಸ್ಟು, ಆಮೇಲೆ ಸ್ಟಾಪ್ ಮಾಡ್ದಿರೋ ಸ್ಟಾಪ್ ಕಾನ್ಸನೆಂಟ್ ಮಾಡಿಕೊಂಡು ಹೆಲ್ಡ್ ಕಾನ್ಸನೆಂಟ್ ಮಾಡಿಕೊಂಡು ಓದ್ತೀನಿ. ಹೇಗೆ ಕೇಳಿಸುತ್ತೆ ನೀವೇ ಯೋಚನೆ ಮಾಡಿ. ಕ್ಯಾಟ್ ಆ್ಯಂಡ್ ರ್ಯಾಟ್ ಆರ್ ರನ್ನಿಂಗ್. ಮಧ್ಯೆ ಸ್ಟಾಪ್ ಮಾಡಲೇಬೇಕಲ್ಲ, ವರ್ಡ್ ಸ್ಟಾಪ್ ಮಾಡಿಬಿಡ್ತೀನಿ ಈಗ. ಅದೇ ನಾನು ಕಾನ್ಸನೆಂಟ್ನ ಸ್ಟಾಪ್ ಮಾಡಿದ್ರೆ ಸೆಂಟೆನ್ಸ್ ಎಷ್ಟು ಚೆನ್ನಾಗಿ ಫ್ಲೋ ಆಗುತ್ತೆ ನೋಡಿ. ಕ್ಯಾಟ್ ಆ್ಯಂಡ್ ರ್ಯಾಟ್ ಆರ್ ರನ್ನಿಂಗ್. ಫ್ಲೋ ಇದೆ ಅಲ್ವಾ? ಫ್ಲೂಯೆನ್ಸಿ ಬರಬೇಕಾದ್ರೆ ಈ ಫ್ಲೋ ಬರಬೇಕು. ಹಾಗಾಗಿ ಪ್ರಾಕ್ಟೀಸ್ ಮಾಡುವಾಗಲೇ ಸರಿ ಮಾಡಿಬಿಟ್ರೆ ನಮ್ಮ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತಲ್ಲ, ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಕೊಡ್ತಾ ಹೋಗಿ. ಈ ಅಕ್ಷರಕ್ಕೆ ಸೌಂಡು ನಾವು ಯಾವುದನ್ನ ವರ್ಡ್ ನೋಡಿದ್ವಿ? ಎಲಿಫೆಂಟ್ ಅಂದರೆ ಎ ಆಗತ್ತಲ್ಲ. ಸೊ ಈ ಅಕ್ಷರದ ಸೌಂಡು ಎ. ಇದನ್ನು IPA ನಲ್ಲಿ ಈ ರೀತಿ ಬರಿತೀವಿ. ಇಲ್ಲಿ ಎ ಸೌಂಡಿನ ವರ್ಡ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಮೊದಲನೇ ವರ್ಡು ಗೆಟ್. ಇಲ್ಲಿ ಗೆಟ್ ಅಂತಾನೂ ಹೇಳಬಹುದು, ಗೆಟ್ ಅಂತ ಹೆಲ್ಡ್ ಕಾನ್ಸನೆಂಟ್ ಮಾಡಿ ಕೂಡ ಹೇಳಬಹುದು. ಹಾಗೆ ಪೆಟ್ ಅಂತಾನೂ ಹೇಳಬಹುದು ಅಥವಾ ಪೆಟ್ ಅಂತಾನೂ ಹೇಳ್ಬೋದು. ನಾನಿಲ್ಲಿ ಹೆಲ್ಡ್ ಕಾನ್ಸನೆಂಟ್ ಮಾಡಿ ಓದ್ತೀನಿ. ಸೊ ಇದನ್ನು ಪೆಟ್ ಅಂತ ಓದ್ತೀನಿ. ಸೆಟ್, ಮೆಟ್, ಬೆಟ್, ನೆಟ್, ಲೆಟ್, ಜೆಟ್, ವೆಟ್, ಇಲ್ಲಿ VET ಇದ್ರೆ ಮೇಲಿನ ಹಲ್ಲು ಕೆಳ ತುಟಿಯನ್ನು ಲೈಟಾಗಿ ಟಚ್ ಮಾಡಿಕೊಂಡು ಹೇಳಬೇಕು, ವೆಟ್ ಅಂತ. WETಗೆ ತುಟಿ ರೌಂಡ್ ಮಾಡಿಕೊಂಡು ವೆಟ್ ಅನ್ಬೇಕು. ಎಟ್, ಬೆಗ್, ಖೆಗ್, ಲೆಗ್, ಪೆಗ್, ಎಗ್, ಬೆನ್, ಡೆನ್,
ಹೆನ್, ರೆಡ್. ಇಲ್ಲಿ ಬಿ ಕ್ಯಾಪಿಟಲ್ ಇರೋದು ಅದು ಪ್ರಾಪರ್ ನೌನ್ ಅಂದ್ರೆ ಹೆಸರು ಅಂತ ತೋರಿಸುತ್ತೆ. ವೆಬ್, ಮೆನ್, ಪೆನ್, ಟೆನ್, ಎನ್, ಝೆನ್, ಬೆಡ್, ವೆಡ್, ಫೆಡ್, ಲೆಡ್, ಎಸ್, ಎಪ್, ಮೆಸ್, ಹೆಲ್, ಎಲ್, ಬೆಲ್, ವೆಲ್, ಸೆಲ್, ಎಗ್, ನೆಟ್, ಟೆಡ್, ಮೆಲ್, ಲೆನ್, ಖೆನ್. ಈಗ ವರ್ಡ್ಸ್ ಕೊಡ್ತೀನಿ, ಅದಕ್ಕೆ IPA ಬರ್ಕೊಳ್ಳಿ. ಬರ್ದಾದ್ಮೇಲೆ ನಿಮ್ಮ ಆನ್ಸರನ್ನು ಚೆಕ್ ಮಾಡ್ತಾ ಬನ್ನಿ. ಚೆಕ್ ದ ಆನ್ಸರ್ಸ್. ಬೆಡ್, ಇಲ್ಲಿ ಎ ಸೌಂಡ್ ಮಾತ್ರ ಚೇಂಜ್ ಇದೆ. ವೆಬ್, ಬೆಗ್, ಇಲ್ಲಿ ಎ ಜೊತೆ ಜಿ ಸೌಂಡ್ ಕೂಡ ಚೇಂಜ್ ಇದೆ. ವೆಡ್, ವೆಟ್, ಇಲ್ಲಿ ವೈ ಸೌಂಡ್ ಕೂಡ ಚೇಂಜ್ ಇದೆ. ವೈಗೆ IPA ನಲ್ಲಿ ಜೆ ಅಂತ ಬರಿತೀವಿ. ಈ ಪದದಲ್ಲಿ ನಮಗೆ ಎಲ್ಲನ್ನ ಒಂದು ಸಲ ಉಚ್ಚಾರಣೆ ಮಾಡೋದ್ರಿಂದ IPA ನಲ್ಲಿ ಒಂದೇ ಸಲ ಬರಿತೀವಿ. ವೆಲ್, ಎಲ್, ಇಲ್ಲಿ ಮೂರೂ ಅಕ್ಷರಗಳು ಚೇಂಜ್ ಇದೆ, ಅಬ್ಸರ್ವ್ ಮಾಡಿ. ವೈಗೆ ಜೆ ಅಂತ ಬರೀತಾರೆ IPA ನಲ್ಲಿ. ಈಗೆ ರಿವರ್ಸ್ 3 ತರ ಬರಿತೀವಿ. ಎಲ್ 2 ಸಲ ಇದ್ರೂ ಒಂದೇ ಸಲ ಬರಿತೀವಿ. ಮೆಸ್, ಎಗ್, ಇದರಲ್ಲಿ ಜೆಗೆ DZ ಅಂತ ಬರೀಬಹುದು ಅಥವಾ ಅದರ ತಲೆ ಮೇಲೆ ಅರ್ಧ ಚಂದ್ರನು ಸೇರಿಸಿ ಬರೀಬಹುದು. ಹೇಗೆ ಬರೆದ್ರು ಅದು ಸರಿ. ಇದು ಚೆಕ್, ಲೆಗ್, ಝೆನ್, ನೆಟ್. ಪ್ರಾಪರ್ ನೌನ್ಸಿಗೆ ನಾವು ಇಂಗ್ಲೀಷಲ್ಲಿ ಕ್ಯಾಪಿಟಲ್ ಲೆಟರ್ಗಳನ್ನು ಯೂಸ್ ಮಾಡಿ ಬರೀತೀವಿ. ಆದರೆ IPA ನಲ್ಲಿ ಆ ರೀತಿ ಯಾವುದು ಸಪ್ರೇಷನ್ ಇರೋದಿಲ್ಲ. ನಾರ್ಮಲ್ ಎನ್ನನ್ನೇ ಬರೀತೀವಿ. ಮೆನ್. ಐ ಅಕ್ಷರದ ವರ್ಡಲ್ಲಿ ನಾವು ಇಗ್ಲು ನೋಡಿದ್ವಿ. ಇಗ್ಲೂನಲ್ಲಿ ಮೊದಲನೇ ಸೌಂಡು ಇ ಅಂತ ಕೇಳಿಸುತ್ತೆ, ಹಾಗಾಗಿ ಐ ಸೌಂಡು ಇ. ಇದನ್ನು IPA ನಲ್ಲಿ ಈ ರೀತಿ ಬರಿತೀವಿ. ಐ ಬೇಸ್ಡ್ ವರ್ಡ್ಸ್ ಅನ್ನ ಈಗ ಓದ್ತಾ ಹೋಗೋಣ. ಇನ್, ಬಿನ್, ಫಿನ್, ಪಿನ್, ಖಿನ್, ಸಿನ್, ಟಿನ್, ವಿನ್, ಇಟ್, ಬಿಟ್, ಫಿಟ್, ಗಿಟ್, ಹಿಟ್, ಖಿಟ್, ಲಿಟ್, ಮಿಟ್, ಪಿಟ್, ಕ್ವಿಟ್, ಸಿಟ್, ವಿಟ್. ಇಫ್, ಬಿಫ್, ಟಿಪ್, ಹಿಪ್, ಲಿಪ್, ನಿಪ್, ರಿಪ್, ಸಿಪ್, ಜಿಪ್, ಇಲ್, ಬಿಲ್, ಫಿಲ್, ಗಿಲ್, ಖಿಲ್, ಹಿಲ್, ಚಿಲ್, ಕ್ವಿಲ್, ಮಿಲ್, ಸಿಲ್, ಪಿಲ್. ಟಿಲ್, ವಿಲ್, ಡಿಮ್, ಹಿಮ್, ಟಿಮ್, ಬಿಬ್, ವಿಮ್, ಬಿಗ್, ಫಿಗ್, ರಿಗ್, pig, dig, fix, mix, nix, six, nib, bid, hid, lid, mid, rid, kiss, miss, sis.
ಈಗ ಈ ಸೌಂಡಿಗೆ ಬರೋಂಥ ವರ್ಡ್ಸಿಗೆ IPA ಬರೆಯೋಣ. ನೀವು ಬರೆದಿದ್ದಾದ್ರೆ ಇಲ್ಲಿಂದ ಕಂಟಿನ್ಯೂ ಮಾಡಿ, ಇಲ್ಲದಿದ್ರೆ ಪಾಸ್ ಮಾಡಿ, ನಿಮ್ಗೆ ಎಷ್ಟು ಟೈಮ್ ಬೇಕು ಅಷ್ಟು ತಗೊಳ್ಳಿ. IPA ಚೆಕ್ ಮಾಡಿ. ಈಗ ಬಿನ್, ಮಿಲ್, 6, ಫಿಗ್, ರಿಡ್, ಕಿಡ್, ಹಿಡ್, ಬಿಲ್, ಸಿಟ್, ಪಿಗ್, ಹಿಮ್, ಫಿನ್, ಬಿಬ್, ಮಿಟ್, ಫಿಕ್ಸ್. ಓ ಅಕ್ಷರಕ್ಕೆ ನಾವು ಆಕ್ಸ್ ಅಂತ ವರ್ಡ್ ನೋಡಿದ್ವಿ. ಓಗೆ ಶಾರ್ಟ್ ಸೌಂಡ್ ಆ. ಇದನ್ನ IPA ನಲ್ಲಿ ಈ ರೀತಿ ಬರೀತೀವಿ. ಆ ಸೌಂಡಿನ ವರ್ಡ್ಸ್ ಅನ್ನ ಈಗ ನೋಡೋಣ. ಆನ್. OFFಗೆ ಆಫ್ ಅಂತೀವಿ, ಆದ್ರೆ OF ಅಷ್ಟೇ ಇದ್ರೆ ಇದನ್ನ ಆಫ್ ಅನ್ನಲ್ಲ, ಆವ್ ಅಂತಾರೆ. ಯಾಕೆ ಅಂತ ಮುಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಸ್, ಬಾಕ್ಸ್, ಫಾಕ್ಸ್, ಹಾಪ್, ಮಾಪ್, ಪಾಪ್, ಟಾಪ್. ಆದರೆ ಸುಮಾರು ಮಕ್ಕಳು ಇದನ್ನ ಟಾಪ್ ಅನ್ನೋ ಬದಲು ಪಾಟ್ ಅಂತ ಓದ್ತಾರೆ. ಯಾಕೆ ಹೀಗಾಗತ್ತೆ? ನೀವು TOP ಅಂತ ಓದಿದ್ರು ಅಥವಾ ಟಾಪ್ ಅಂತ ಓದಿದಾಗ್ಲೂ ಪ ಸೌಂಡ್ ಇದೆಯಲ್ಲ, ಅದು ಕೊನೆಯಲ್ಲಿ ಕೇಳಿಸುತ್ತೆ. ಆದರೆ ಆ ಸೌಂಡು ಫಸ್ಟ್ ತಲೆನಲ್ಲಿ ಉಳ್ಕೊಳ್ಳುತ್ತೆ, ಆಮೇಲೆ ಹಿಂದೆ ಹೋಗೋಕೆ ಶುರು ಮಾಡ್ತಾರೆ. ಹಾಗಾಗಿ ಇದನ್ನ ಪಾಟ್ ಅಂತ ಓದ್ತಾರೆ. ಅಂದ್ರೆ ಈ ಪ್ರಾಬ್ಲಮ್ ಇಂದ ಹೊರಗೆ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಮೊದಲ 2 ಸೌಂಡ್ ಇದೆಯಲ್ಲ, ಅಂದ್ರೆ ಠ, ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಟಾಪ್ ಹಾಗೆ ಒಟ್ಟಿಗೆ ಜಾಯಿನ್ ಮಾಡಿದಾಗ ಟಾಪ್ ಅಂತ ಹೇಳೋದು ಈಸಿ ಆಗುತ್ತೆ. ಡಾಟ್, ಗಾಟ್, ಹಾಟ್, ಲಾಟ್, ಪಾಟ್, ನಾಟ್, ರಾಟ್, ಟಾಟ್, ಡಾಗ್, ಫಾಂಗ್, hog, log, rod, cod, mod, con, nod, rod, bob, cob, job, mob, rob, sob, top, jog, boss, moss, doll, log, rod, mom, knob, yawn, god, bob, tom, dawn. ಈಗ ಆ ವರ್ಡ್ಸ್ಗೆ IPA ಬರೆಯೋಣ. ಬರ್ತಿದ್ದಾಗಿದ್ರೆ ಆನ್ಸರ್ಸ್ ಚೆಕ್ ಮಾಡ್ಕೊಳ್ಳಿ. ಆನ್, ಡಾಟ್, ಕಾಟ್, ಇಲ್ಲಿ ಸಿಗೆ ಖ ಸೌಂಡ್ ಬರೋದ್ರಿಂದ ಖೇ ಬರೀತೀವಿ. ಬಾಕ್ಸ್, ಜಾಬ್, ಇಲ್ಲಿ ಹೀಗೆ ಬರೆದ್ರು ನಿಮ್ದು IPA ಸರಿ. ಜೆಗೆ DZ ಬರೀತೀವಿ, ಅಥವಾ ಅದರ ತಲೆ ಮೇಲೆ ಅರ್ಧಚಂದ್ರ ಕೂಡ ಹಾಕಬಹುದು. ಬಾಸ್, ಟಾಮ್, ಹಾಟ್, ರಾಟ್, ಆರನ್ನ ಉಲ್ಟಾ ಬರೀತೀವಿ. ಪಾಟ್, ಜಾಗ್, ಮತ್ತೆ ಅರ್ಧಚಂದ್ರ ಹಾಕಿದ್ರು ಸರಿ, ಹಾಕದೇ ಇದ್ರು ಸರಿ. ಫಾಂಗ್, ಆಕ್ಸ್, ಪಾಪ್, ರಾಡ್, ಆರನ್ನ ಉಲ್ಟಾ ಬರೀತೀವಿ. ಯುಗೆ ಅಂಬ್ರೆಲಾ ನೋಡಿದ್ವಿ, ಅದರಿಂದ ಯು ಸೌಂಡ್ ಅ. IPA ನಲ್ಲಿ ರಿವರ್ಸ್ ವಿ ಬರೀತೀವಿ. ಅ ಸೌಂಡಿನ ವರ್ಡ್ಸ್ ಅನ್ನ ಓದೋಣ. ಅಪ್, ಖಪ್, ಫಬ್, ಫಪ್, ಬಡ್, ಮಡ್,
dub, hub, rub, sub, tub, cup, bus, sun, bun, gun, fun, pun, run, tug, bug, rug, mug, hug, jug. Duck, butt, gut, hut, cut, nut, rut, hum, gum, mum, sum, yum, none, gus, fuss, muff, cuff, huff, puff, buzz. ಆ ಸೌಂಡಿನ ವರ್ಡ್ಸಿಗೆ IPA ಬರೆಯೋಣ ಅಲ್ಲ. ಬರ್ದಿದ್ದು ಹಾಕಿದ್ರೆ ಚೆಕ್ ಮಾಡಿ. ಅಪ್, ಗಮ್, ಬಟ್, ಕಪ್, ಖೇ. ಸಿಗೆ ಖ ಸೌಂಡ್ ಬರೋದ್ರಿಂದ ಖೇ ಬರಿತೀವಿ. ಫನ್, DZ ಬರಿಬಹುದು ಅಥವಾ ಅರ್ಧ ಚಂದ್ರ ಬರಿಬಹುದು. ರಗ್, ಆರ್ ಉಲ್ಟ ಬರಿತೀವಿ. ಹಗ್, ಬಗ್, ಮಗ್, ಫಸ್, ಡಲ್, ಪಫ್, ಬಜ್, ಗಸ್. ಈ 5 ವಾವಲ್ಸ್ ಇರುವಂತಹ ವರ್ಡನ್ನ ಕೆಲವು ಸೆಟ್ಗಳನ್ನ ಪ್ರಾಕ್ಟೀಸ್ ಮಾಡೋಣ. ಕ್ಯಾನ್, ಬೆಟ್, ಹಿಮ್, ಜಾಬ್, ಜಗ್. ವ್ಯಾನ್, ವೆಬ್, ಫಿನ್, ಫಾಗ್, rug, gap, big, bib, ox, hug, jam, web, mitt, pop, bug, fat, wet, fix, rod, mug. ಈಗ ಕ್ವಿಕ್ ರಿವಿಷನ್ ಮುಗಿಸಿದ್ವಿ ಅನ್ಕೋತೀರಾ? ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಏನದು? IPA ನಲ್ಲಿ ವರ್ಡ್ಸ್ ಕೊಡ್ತೀನಿ, ನೀವು ಅದನ್ನ ಓದ್ಬೇಕು. ನಾನು ನಿಮ್ಮ ಜೊತೆ ಓದ್ತೀನಿ. ಡ್ಯಾಡ್, ಏನದು? ಏನಂತ ಓದ್ತೀರಾ? ಜೆಟ್ ಅಂತ ಓದ್ತೀರಾ? ಇಲ್ಲ ಅಲ್ಲ, ಏಕೆಂದ್ರೆ ಜೆ ಬರೆಯೋದು ವೈಗೆ, ಸೊ ಇದನ್ನ ಎಟ್ ಅಂತ ಓದ್ಬೇಕು. ಜೆಟ್ ಅಂತ ಬರಿಬೇಕಾದ್ರೆ DZ ಬರಿಬೇಕಲ್ವಾ? ಬಿಡ್. ಆನ್, ಅಪ್, ಝ್ಯಾಗ್, ವೆಲ್, ಮಿಲ್, ಡಾಟ್, ಗಮ್, ಜಾಮ್. ಇಲ್ಲಿ ನೋಡಿದ್ರಿ ಅಲ್ವಾ? ಜ ಅಂದ್ರೆ DZ ಬರಿತೀವಿ. ಹಾಗಾದ್ರೆ ಇದು ಎಲ್ ಅಂದ್ರೆ ಕಿರ್ಚೋದು. 6, caught, but, gas, mess, fit, box, cup, rat, egg,
red, job, fun. ಎಲ್ಲ ಶಾರ್ಟ್ ಮಾಬಲ್ ವರ್ಡ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅನ್ಕೋತೀನಿ. IPA ಬರೆಯೋದು ಬರ್ತಾ ಇದೆ ಅಲ್ವಾ? ಬೇರೆ ಬೇರೆ ವರ್ಡ್ಸಿಗೆ ನೀವೇ ಟ್ರೈ ಮಾಡ್ತೀರಾ ಒಂದ್ಸಲ. ಸೊ ಹಾಗಿದ್ರೆ ಇಲ್ಲಿಗೆ ನಾನು ನಿಮಗೆ ಬಾಯ್ ಹೇಳ್ತೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಫಾರ್ ನೌ.